ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಕೋಲ್ಡು ಜಾಸ್ತಿಯಾಗಿ ನೆನ್ನೆಲ್ಲ ವೀಡಿಯೋನೂ ಮಾಡಿಲ್ಲ. ವೀಡಿಯೋ ಮಾಡಬೇಕು ಅಂತ ತೊಗೊಂಡವಳು ಕೂಡ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಹುಷಾರಿಲ್ಲ ಅಂತ ಅಂದರು ವೀಡಿಯೋನ ಮಾಡ್ತಾಯಿದ್ದೀನಿ. ಕೇಳ್ಬೋದು, ಏನು ಮೇಡಮ್ ಜಾಸ್ತಿ ಹುಷಾರಿಲ್ಲ ಅಂತ ಅಂತೀರಾ ಅಂತ ಅಂದ್ಕೊಂಡ್ರು ಅದನ್ನು ನಾನೇ ಹೇಳ್ತೀನಿ. ಮೊನ್ನೆ ವೆದರ್ ಬೇರೆ ತುಂಬ ಕೋಲ್ಡ್ ಇತ್ತು. ಹಾಗೆ ಗೌಡ್ಗೆರೆಗೆ ಬೇರೆ ಹೋಗಿ ಮಳೆನಲ್ಲೇ ನೆನ್ಕೊಂಡೆಲ್ಲ ಇದು ಮಾಡಿದ್ವಲ್ಲ, ಹಂಗಾಗಿ ಸ್ವಲ್ಪ ಹುಷಾರು ತಪ್ಪಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇದು ರೆಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಆಲ್ರೆಡಿ ತಮ್ನೇಲ್ ನೋಡೇ ಗೊತ್ತಾಗಿರಬೇಕು ಮದುವೆನ ಯಾವ ವಯಸ್ಸಿನಲ್ಲಿ ಆದರೆ ಚೆನ್ನಾಗಿರುತ್ತೆ, ಯಾವ ವಯಸ್ಸಿನಲ್ಲಿ ಆಗಿಲ್ಲ, ಯಾವ ವಯಸ್ಸಿನಲ್ಲಿ ಆಗಬಾರ್ದು ಆಗಬೇಕು ಅಂತ ಹೇಳ್ತೀನಿ. ಹೆಣ್ಮಕ್ಳು ಈಗಿನ ಇದರಲ್ಲಿ ತುಂಬ ಅಂದರೆ ತುಂಬಾ ಸೂಸೈಡ್ ಕೇಸ್ಗಳು ಎಲ್ಲನೂ ನಡೀತಾ ಇದೆ. ಒಂದು ಸೂಸೈಡ್ ಇರ್ಬೋದು, ಒಂದು ಅನುಮಾನ ಇರ್ಬೋದು, ಈ ಥರ ಎಲ್ಲ ಜಾಸ್ತಿ ನಡೀತಾ ಇರೋಕ್ಕೆ ಕಾರಣ ಅವ್ರಿಗೆ ಒಂದು ತಿಳುವಳಿಕೆ ಕಡಿಮೆ ಇರ್ಬೋದು, ಇಲ್ಲ ಒಂದು ಏಜಲ್ಲಿ ಮದುವೆ ಮಾಡಿಕೊಂಡಾಗ ಅವ್ರಿಗೆ ಒಂದು ಮೆಂಟಾಲಿಟಿ ಅನ್ನೋದು ಒಂದು ಇದಿರ್ಬೋದು. ಇದನ್ನು ಚೇಂಜ್ ಮಾಡ್ಕೊಂಡಾಗ ಮಾತ್ರನೇ ಸಂಸಾರ ಅನ್ನೋದು ಸ್ಟಾರ್ಟ್ ಆದಾಗ, ಮದುವೆ ಅನ್ನೋದು ಮಾಡಿಕೊಂಡಾಗ ಅವರು ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ ಅನ್ನೋದಕ್ಕೆ ಒಂದು ರೀಸನ್ನು. ಮೇನ್ ರೀಸನ್ನು ಹೇಳಬೇಕು ಅಂತಂದರೆ, ತುಂಬ ಏಜ್ ಆಗಿ ಮದುವೆ ಆಗ್ತೀನಿ ಅಂತಂದರೆ ಈಗಿನ ಇದರಲ್ಲಿ ತುಂಬ ಏಜ್ ಆಗಿನೂ ಕೂಡ ಮದುವೆ ಆಗೋಕ್ಕಾಗಲ್ಲ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಏಜ್ ಆಗಿ ಮದುವೆ ಆಗ್ತೀನಿ ಅಂದರೆ ಅದನ್ನು ತುಂಬ ಕಷ್ಟ. ಹಾಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಕೊತೀವಿ ಅಂದರೆ ಒಂದು ಮಕ್ಕಳನ್ನ ಸಾಕೋದು ತುಂಬ ಕಷ್ಟ. ಹಾಗೆ ಗಂಡನ ಮನೆಯವ್ರನ್ನ ಮೇಂಟೈನ್ ಮಾಡೋದು ಕಷ್ಟ, ಗಂಡನ್ನು ಮೇಂಟೈನ್ ಮಾಡೋದು ಕಷ್ಟ. ಏನಂದ್ರೂ ಇನ್ನು ಸಣ್ಣ ಚೈಲ್ಡ್ ಥರ ಬುದ್ಧಿ ಇರುತ್ತೆ, ಹಂಗಾಗಿ ಅವ್ರನ್ನೂ ಮೇಂಟೈನ್ ಮಾಡೋದು ಕಷ್ಟ. ಇವೆಲ್ಲ ಮೇಂಟೈನ್ ಮಾಡೋಕ್ಕಾಗದೇ ಇದ್ದಾಗ ಅವ್ರೇನು ಮಾಡ್ತಾರೆ, ಸೂಸೈಡ್ ಅನ್ನೋ ಒಂದು ಇದನ್ನು ಮಾಡ್ಕೊತಾರೆ. ಇಲ್ಲಿ ತುಂಬ ಲಾಂಗ್ ಟೈಮ್ ಕೊಟ್ಟು ಮದುವೆ ಆಗ್ತೀವಿ ಅಂತಂದರೆ ಆಲ್ರೆಡಿ ಅವ್ರಿಗೆ ಟೈಮ್ ಕೂಡ ಏಜ್ ಕೂಡ ಜಾಸ್ತಿ ಆಗಿರುತ್ತೆ. ಅವರ ಮೆಂಟಾಲಿಟಿ ಅವ್ರಿಗೆ ಒಂದು ಮಗುವಾಗಿ ಒಂದು ಲೈಫು ಸೆಟಲ್ ಮಾಡ್ಕೊಬೇಕು ಅಂತ ಒಂದು ಅಂದ್ಕೊಂಡಿರ್ತಾರೆ. ಹಂಗಿದ್ರೂ ಹಂಗಿದ್ದಾಗ ನಾವು ನಮ್ಮ ಜೀವನನ ನಾವು ರೂಪಿಸ್ಕೊತೀವಿ, ಮದುವೆ ಆಗಿ ನಮ್ಮ ಜೀವನನ ನಾವು ರೂಪಿಸ್ಕೊತೀವಿ. ಏನೇ ಅಂದ್ರೂ, ಗಂಡನ ಮನೇಲಿ ಏನೇ ಅಂದ್ರೂ ನಾವು ನಿಂತ್ಕೊಂಡು ಒಂದು ಮಕ್ಳಿಗಾಗಿರ್ಬೋದು, ಇಲ್ಲ ನಮಗೆ ಆಗಿರ್ಬೋದು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದೇನಿರುತ್ತೆ ಅದಿದ್ದಾಗ ಮಾತ್ರ ಮದುವೆ ಆದಾಗ ಒಂದು ತುಂಬಾ ಚೆನ್ನಾಗಿರುತ್ತೆ. ಗಂಡನ ಮನೆಯಲ್ಲಿ ಆದಷ್ಟು ಪ್ರೀತಿ ಕೊಟ್ಟು ಇದು ಮಾಡ್ತಾವ್ರೆ, ಚೆನ್ನಾಗಿ ನೋಡ್ಕೊತಾವ್ರೆ ಅಂತ ಅಂದರೆ ಪರವಾಗಿಲ್ಲ. ಕೆಲವ್ರ ಮನೇಲಿ ಹೆಣ್ಮಕ್ಳು ದುಡಿಯೋಕೆ ಹೋಗ್ತಾರೆ, ಗಂಡನ ಮನೇಲಿ ಒಂದು ಸ್ವಲ್ಪನೂ ರೆಸ್ಪೆಕ್ಟ್ ಇರಲ್ಲ, ಪ್ರೀತಿ ಇರಲ್ಲ, ಗೌರವ ಇರಲ್ಲ, ಒಂದು ಕಾಳಜಿ ಇರಲ್ಲ. ಹಿಂಗಾದಾಗ ಏನು ಮಾಡ್ತಾರೆ, ಹೆಣ್ಮಕ್ಳು ಸೂಸೈಡ್ ಅನ್ನೋದನ್ನ ಆಯ್ಕೆ ಮಾಡ್ಕೊತಾರೆ. ಇತ್ತೀಚೆಗೆ ನಾವು ತುಂಬ ಅಂದರೆ ತುಂಬಾ ನೋಡ್ತಾ ಇರೋವಂಥದ್ದು, ಟಿ ವಿನಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಈ ಥರ ಜಾಸ್ತಿ ನಡೀತಾ ಇರ್ತವೆ. ಮುಂಚೆ ಆದರೆ ಒಂದು 11 ವರ್ಷಕ್ಕೆ ಮದುವೆ ಮಾಡೋರಂತೆ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ 11 ವರ್ಷಕ್ಕೆ ಮದುವೆ ಮಾಡಿ ಗಂಡ ಎಷ್ಟು ಹೊಡೆದ್ರು ಬಡಿದ್ರೂ ಅವರು ಆ ಥರ ಮೆಂಟಾಲಿಟಿ ಅವ್ರಿಗೆ ಬರ್ತಾನೆ ಇರಲಿಲ್ವಂತೆ, ಸಾಯಬೇಕು ಹಂಗಂತ ಅಂದ್ರೂ. ಮಕ್ಕಳು ಸಣ್ಣವು ಮಕ್ಕಳು ಮದುವೆ ಆದ್ರೂ ಕೂಡ ಅವರೂ ಕೂಡ ಮಗು ಹೇರ್ತಾಯಿದ್ರು. ಅಮ್ಮ ಮಗಳು ಜೊತೆನಲ್ಲೇನೆ ಒಂದು ಏನಂತಾರೆ ಬಾಣಂತನನ ಮಾಡ್ಕೊತಾ ಇದ್ರಂತೆ. ಆವಾಗಿನ ಕಾಲದಲ್ಲಿ ಒಂದು ಆಪ್ರೇಷನ್ ಅನ್ನೋದು ಇರಲಿಲ್ಲ ಆವಾಗ. ಸೊ ಹಂಗಾಗಿ ಅವಾಗೆಲ್ಲ ಪರಿಸ್ಥಿತಿ ಹಂಗಿತ್ತು. ಎಷ್ಟೇ ಹೊಡೆದ್ರು ಬಡಿದ್ರು ಕೂಡ ಅವ್ರಿಗೆ ಕೆಲಸ ಮಾಡಬೇಕು, ಮೈಮುರಿಯ ಕೆಲಸ ಮಾಡಬೇಕು. ಯಾಕಂದರೆ ಅವಾಗೆಲ್ಲ ಬೀಸೋದು, ಆಮೇಲೆ ಒಂದು ಸೌದೆ ಥರದಾಗಿರ್ಬೋದು, ಒಂದು ಸೊಪ್ಪು ತರಕಾರಿ ಎಲ್ಲನೂ ಖುದ್ದಾಗ ಅವರೇ ಬೆಳ್ಕೊಂಡು ಅವರೇ ಇದು ಮಾಡ್ಕೊಬೇಕಿತ್ತು. ಈಗಿನ ಥರ ನಮಗೆಲ್ಲ ಸುಖವಾಗಿ ಎಲ್ಲನೂ ಸಿಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅವರಿಗೆ
ಆ ಥರ ಮೆಂಟಾಲಿಟಿ ಬರ್ತಾ ಇರಲಿಲ್ಲ. ಬಂದರೆ ಅದೇ ಏನಾದರೂ ಅಕಸ್ಮಾತ್ ಸತ್ರು ಅಂದರೆ ಏನೋ ಬಾಣಂತನದಲ್ಲೋ ಇಲ್ಲ ಡೆಲಿವರಿ ಟೈಮಲ್ಲೋ ಈ ಥರ ಸಾಯೋದು ತುಂಬ ಇದಾಗಿತ್ತು. ಅದು ಬಿಟ್ಟರೆ ಇವಾಗ ಹೆಣ್ಮಕ್ಳುಗಳ್ಗೆ ಸಾಮಾನ್ಯವಾಗಿ ಇತ್ತೀಚೆಗೆ ನೋಡ್ತಾ ಇರೋದ್ರಲ್ಲಿ ಈ ಥರ ಜಾಸ್ತಿ ಅನುಮಾನ, ಗಂಡ ಅನುಮಾನ ಪಡೋದಾಗಲಿ ಇಲ್ಲ ಹೆಂಡತಿ ಅನುಮಾನ ಪಡೋದಾಗಲಿ ಈ ಥರ ಎಲ್ಲ ಜಾಸ್ತಿ ಆಗಿ ಗಂಡ ಹೆಂಡತಿ ಮಧ್ಯೆ ಡೈವರ್ಸ್ಗಳು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಅವರು ಏನಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಒಂದು ಸಾಯೋದು ಇದನ್ನು ತೀರ್ಮಾನ ಮಾಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಕೂತ್ಕೊಂಡು ಮದುವೆ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಾಗ ಕೂತ್ಕೊಂಡು ಒಂದು ಪರಿಹಾರನ ಮಾಡ್ಕೊಳ್ಳಿ. ಅಂದರೆ ಓದಿಸ್ತೀನಿ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ, ಓದಿಸ್ಬೇಕು ಅಂತ ಅನ್ನೋರು ತುಂಬಾ ಕಡಿಮೆ. ಇವಾಗಿನ ಇದರಲ್ಲಿ ತುಂಬಾ ಕಡಿಮೆ. ಅನುಮಾನ ಪಡೋ ಅಂಥ ಇದರಲ್ಲಿ ಓದಿಸ್ತೀನಿ ಅನ್ನೋರು ತುಂಬಾ ಕಡಿಮೆ ಇದ್ದಾರೆ. ಅದರಲ್ಲಿ ಸಿಕ್ಕಿದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಕೆಲ್ಸಕ್ಕೆ ಹೋಗ್ಬೇಕಾ, ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋ ಪ್ರಮೇಯ ಇಲ್ಲ ಅಂತ ಅಂದಾಗ ಒಂದು ಸರಿ ಆಯಿತು, ಮನೇಲಿ ಒಂದು ಇರ್ಬೋದು, ಮನೆಯಲ್ಲಿ ಇರ್ಬೋದು. ನೀನು ಮದುವೆಗೆ ಮುಂಚೆ ಕೆಲ್ಸಕ್ಕೆ ಹೋಗಿರ್ತೀಯ, ಮದುವೆ ಆದಮೇಲೆ ನನಗೆ ಪೂರ್ತಿಯಾಗಿ ರೆಸ್ಟ್ ಬೇಕು ಅಂತ ಅಂದರೆ ಅದು ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಅನ್ಬೋದು. ಮದುವೆ ಆದಮೇಲೂ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ, ನನಗೆ ಯಾರ್ದು ಒಂದು ಇದಿರಲ್ಲ, ನಾವು ಸ್ವತಂತ್ರವಾಗಿರಬೇಕು ಅನ್ನೋ ಈಗಿನ ಇದರಲ್ಲಿ ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ ಈ ಥರ ಮಾಡ್ಬೋದು. ಇಲ್ಲಾಂದರೆ ಈ ಮದುವೆ ಏನೋ ಹಿರಿಯರು ಮಾಡ್ತಾರೆ, ಲೈಫ್ ಲಾಂಗು ಚೆನ್ನಾಗಿರಲಿ ಅಂತಲೇ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಈಗ ಒಡವೆಗಳು ನೋಡ್ತಾ ಇರ್ಬೋದು ನಿಮಗೆ ರೇಟ್ಗಳು ಎಷ್ಟಿದೆ ಅಂತ. ಒಂದು ಗ್ರಾಮ್ ಒಂದು ಗ್ರಾಮ್ಗೆ 10,000 ರೂಪಾಯಿ ಆಗಿದೆ. ಈಗಿನ ರೇಟಲ್ಲಿ ಅಷ್ಟು ಒಡವೆ ಕೊಟ್ಟು ಜಾಸ್ತಿ ಕೊಡೋ ಹತ್ರ, ಒಂದು 20 ಗ್ರಾಮ್ ಕೊಡೋ ಹತ್ರ ಒಂದು 10 ಗ್ರಾಮ್ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿ ಈ ಥರ ಎಲ್ಲ ಸಾಯಕ್ಕೆ ಕೊಡಬೇಕಾ ಹೆಣ್ಮಕ್ಳನ್ನ ಅನ್ನೋದು ಒಂದು ಪ್ರಶ್ನೆ ಆಗೇ ಕಾಡ್ತಾ ಇದೆ. ಹೆಣ್ಮಕ್ಳು ನೆತ್ತಿರೋರ್ಗೆಲ್ಲನೂ ಒಂದು ಕನಸಾಗಿರುತ್ತೆ. ಇವಾಗ ನಮಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಒಂದು ಹೆಣ್ಮಗಳನ್ನ ಮದುವೆ ಮಾಡಬೇಕು, ಅವ್ರ ಮದುವೆ ನೋಡಬೇಕು ಅನ್ನೋದೇ ಒಂದು ತಾಯಿ ಆದವ್ರಿಗೆ, ಒಂದು ತಂದೆ ತಾಯಿ ಆದವ್ರಿಗೆ ಎಷ್ಟು ಖುಷಿ ಇರುತ್ತೆ. ಈ ಖುಷಿ ಲಾಂಗ್ ಟೈಮ್ ಹಂಗೆ ಇದ್ದರೆ ಚೆನ್ನಾಗಿರುತ್ತೆ. ಅವರು ಮದುವೆ ಆಗೋಕ್ಕೆ ತಯಾರಿದ್ದಾರಾ, ಅವ್ರನ್ನ ಫಸ್ಟು ಒಂದು ಮಾತು ಕೇಳಬೇಕಾಗುತ್ತೆ. ನೀವು ಮದುವೆ ಆದಮೇಲೆ ನೀವು ಫೇಸ್ ಮಾಡೋದು ಹೆಂಗೆ, ಅದೆಲ್ಲ ಕೂಡ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅಂದಮೇಲೆ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ ಮದುವೆನ. ಅವರು ಅರ್ಥ ಮಾಡಿಕೊಂಡು ಸರಿ ಆಯಿತು ಮಾಡ್ತೀವಿ ಅಂತ ಅಂದಾಗ ಸರಿ ಆಯಿತು, ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಹಠ ಛಲ ಇತ್ತು ಅಂದರೆ ಮಾತ್ರನೇ ಮದುವೆ ಮಾಡಿ. ಖಂಡಿತವಾಗ್ಲೂ ಈ ಸಣ್ಣ ಮಕ್ಕಳಿಗೆ, ಏನೂ ಗೊತ್ತಾಗದೇ ಇರೋವಂಥ ಮಕ್ಕಳಿಗೆ, ಆಮೇಲೆ ಅವ್ರಿಗೆ ಏನೂ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ಹಾಗೆ ಹಿಂಗೆ ಹೋಗ್ರಿ ಬರ್ರಿ ಅಂತೆಲ್ಲ ಕರೆದು ಎಲ್ಲನೂ ಮಾಡ್ಕೊಂಡಿರ್ತಾರೆ. ಮದುವೆ ಆದಮೇಲೆ ಇವ್ರು ನಮ್ಮ ಪ್ರಾಪರ್ಟಿ ಅಂತ ಗೊತ್ತಾದ್ಮೇಲೆ ಕೆಲವರೆಲ್ಲ ರೆಸ್ಪೆಕ್ಟೇ ಇರಲ್ಲ. ಒಂದು ಹೆಣ್ಣು ಕೆಲಸ ಮಾಡ್ತಾಳೆ, ಮನೆಯಲ್ಲಿ ಕೆಲಸ ಮಾಡೋದೇನು ಅಷ್ಟು ಏನು ಇದಲ್ಲ. ಮನೆಯಲ್ಲಿ ಅಷ್ಟು ಕೆಲಸ ಮಾಡಿಕೊಂಡು ಕೇರ್ ಮಾಡಿಕೊಂಡು ಎಲ್ಲಾರನ್ನೂ ಮನೇಲಿ ಮಕ್ಕಳನ್ನ ನೋಡಿಕೊಂಡು ಸಂಸಾರನ ನೋಡಿಕೊಂಡು ಒಂದು ಜವಾಬ್ದಾರಿಯಿಂದ ಮನೇನ ನಡೆಸ್ತಾ ಇದ್ದಾಳೆ ಅಂತ ಅಂದಮೇಲೆ, ಒಂದು ಗಂಡಸು ಆಚೆ ಎಷ್ಟು ಜವಾಬ್ದಾರಿಯಿಂದ ದುಡ್ದು ತೊಗೊಂಬಂದು ಕೊಡ್ತಾರೋ ಅಷ್ಟು ಕೆಲಸ ಕೂಡ ಅವ್ರಿಗೆ ಹೆಣ್ಮಕ್ಳಿಗೆ ಹೇಳಬೇಕು ಅಂತಂದರೆ, ಕರೋನಾ ಟೈಮಲ್ಲಿ ಗಂಡ್ಮಕ್ಳೆಲ್ಲ ಮನೇಲೇ ಇದ್ದರು, ನೋಡಿರ್ಬೋದು. ಗಂಡ್ಮಕ್ಳೆಲ್ಲ ಮನೇಲೇ ಇದ್ದರು, ಹೆಣ್ಮಕ್ಳಿಗೆ ಮಾತ್ರ ರೆಸ್ಟೇ ಇರಲಿಲ್ಲ. ಯಾರೋ ಒಬ್ಬೊಬ್ಬರು ಹಂಗೆ ಮಾಡ್ತಾರೆ ಅಂತ ಅನ್ಬೋದು, ಬಟ್ ಎಲ್ಲ ಗಂಡಸ್ರೂ ಹಾಗೆ ಇರಲ್ಲ. ಎಲ್ಲರೂ ಹಂಗೆ ಇದ್ದರೆ ನಿಜವಾಗ್ಲೂ ನಮ್ಮ ದೇಶನೇ ನಿಜವಾಗ್ಲೂ ದೇವಸ್ಥಾನ ಆಗ್ಬಿಟ್ಟಿರೋದು, ಅಷ್ಟು ಇದಾಗಿರೋದು. ಕರೋನಾ ಟೈಮಲ್ಲಿ ಗಂಡ್ಮಕ್ಳು ಅಷ್ಟೊಂದು ಇದು ಮಾಡಿ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಇದು ಮಾಡ್ಕೊಂಡು ತಿನ್ನೋರು, ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋರು, ಅಂದರೆ ಹೆಣ್ಮಕ್ಳು ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋರು. ಹೇಳಬೇಕು ಅಂದರೆ ರೆಸ್ಟ್ ಇಲ್ಲದೆ ಇರೋರು ಅಂತ ಅಂದರೆ ಆವಾಗ ಅಡುಗೆ ಮನೇಲಿ ಹೆಣ್ಮಕ್ಳು ಮಾತ್ರನೇ.
ನಾನು ಹೇಳ್ತಾ ಇರೋದು ಎಲ್ಲ ಗಂಡ್ಮಕ್ಳಿಗೂ ಅನ್ವಯಿಸುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ ಅಂತೇನಿಲ್ಲ. ಕೆಲವ್ರ ಮನೇಲಿ ಗಂಡ್ಮಕ್ಳೇ ಹೆಣ್ಮಕ್ಳು ಥರ ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಥರ ಮಾಡ್ತಾರೆ. ಕೆಲವ್ರ ಮನೇಲಿ ಅದೆಲ್ಲ ಆಪೋಸಿಟ್ ಆಗಿರುತ್ತೆ. ಇದು 50-50 ಅಂತ ಅಂದ್ಕೊಳ್ಳಿ. ಇಲ್ಲ, ಸಾಮಾನ್ಯವಾಗಿ 99% ಮನೆಯಲ್ಲಿ ಹೆಣ್ಮಕ್ಳುಗಳು, ಕೆಲವ್ರ ಮನೇಲಿ 50% ಹೆಣ್ಮಕ್ಳು ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗಿ ಮನೆನೂ ನಿಭಾಯಿಸ್ಕೊಂಡು ಮಾಡ್ಕೊತಾರೆ. ಇನ್ನು ಕೆಲವ್ರ ಮನೇಲೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅವರು ಅದನ್ನು ನಿಭಾಯಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅಂತಂದರೆ ಕೆಲವ್ರು ಅಂತಾರೆ ಹೆಣ್ಮಕ್ಳಿಗೇನಪ್ಪ ಪೂರ್ತಿಯಾಗಿ ರೆಸ್ಟೇ ತೊಗೊತಾ ಇರ್ತಾರೆ ಅಂತ ಅನ್ಕೊತಾರೆ. ಇಲ್ಲ, ಅದೆಲ್ಲ ತಪ್ಪು. ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು. ಮನೆಯಲ್ಲಿ ಹಂಗೆ ನೋಡೋಕೆ ಹೋದರೆ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ಅಷ್ಟು ಕೆಲಸನೆಲ್ಲ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಇರುತ್ತೆ. ಈಗಿನ ಮೆಂಟಾಲಿಟಿ ಹೆಣ್ಮಕ್ಳು ಆವಾಗೆಲ್ಲ ಇರ್ತಿದ್ರಲ್ಲ, ಆ ಥರ ಖಂಡಿತವಾಗ್ಲೂ ಇಲ್ಲ. ಓದ್ತಾರೆ, ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗೆಲ್ಲ ಇದು ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಅವ್ರಿಗೆ ಒಂದು ನಾವು ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿಂತೀವಿ, ಇವನಲ್ಲ ಅಂತ ಅಂದ್ರೂ ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿಂತೀವಿ. ಏನಾದ್ರು ಗಂಡ ಹಂಗೆ ಹಿಂಗೆ ಅನುಮಾನ ಪಟ್ಟ, ಅಕಸ್ಮಾತು ಚೆನ್ನಾಗಿ ನೋಡ್ಕೊತಾ ಇಲ್ಲ, ನಮ್ಮ ಬಗ್ಗೆ ಕಾಳಜಿ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಒಂದು ಅಂತ ಅಂದಾಗೆಲ್ಲ ಇವ್ರ ಮನಸ್ಸನ್ನ ಒಂದು ಹಿಡಿತದಲ್ಲಿ ಇಕ್ಕೊಂಡೆ ಸೂಸೈಡು ಅನ್ನೋದನ್ನ ಒಂದು ಇದನ್ನು ಮಾಡ್ಕೊಂಬಿಡ್ತಾರೆ. ಖಂಡಿತವಾಗ್ಲೂ ಈ ಥರ ಮಾಡ್ಕೊಬೇಡಿ. ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮದುವೆನ ಆಗಿ, ಮದುವೆ ಆದಮೇಲೆ ನಾವು ಇದನ್ನು ನಿಭಾಯಿಸೋಕ್ಕೆ ಯಾರೂ ಬರಲ್ಲ. ಯಾರೂ ನಮಗೆ ಅಕಸ್ಮಾತಾಗಿ ಏನಾಯಿತು ಅಂದರೆ ಇವಾಗ ನಾವು ಮಾಡ್ಕೊತೀವಿ, ಒಂದೇ ಒಂದು ಕ್ಷಣದಲ್ಲಿ ಅದೆಲ್ಲ ಇದಾಗ್ಬಿಡುತ್ತೆ. ಒಂದು ದಿವಸ ಆಳ್ತಾರೆ, 2 ದಿವಸ ಆಳ್ತಾರೆ, ಲೈಫ್ ಲಾಂಗ್ ಏನಿಲ್ಲ. ಅವ್ರು ಇನ್ನೊಂದು ಮದುವೆ ಆಗ್ತಾರೆ, ಅವ್ರು ಚೆನ್ನಾಗೇ ಇರ್ತಾರೆ, ಅವ್ರ ಜೀವನದಲ್ಲೆಲ್ಲನೂ ಚೆನ್ನಾಗೇ ಇರುತ್ತೆ. 1 ದಿವಸ 2 ದಿವಸ ನೋವಿರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದರಿಂದ ಗಂಡ ಹೆಂಡ್ತಿನ ಯಾರು ಕ್ವಶನ್ ಮಾಡಿ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಮಾಡೋಣ ಅಂತಂದರೆ ಅದನ್ನು ಕೂಡ ಕೆಲವರು ಮನ್ಸು ಬಿಚ್ಚಿ ಕೆಲವರು ಆ ಹೆಣ್ಮಕ್ಳು ಹೇಳ್ಕೊಳ್ಳೋದು ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ಐತೆ ಈಗಿನ ಸಿಚುವೇಶನ್ನು. ನೋಡ್ತಾ ಇರ್ಬೋದು, ಸೀರಿಯಲ್ಲು ನಟಿ ಮೊನ್ನೆ ಒಂದು 3 days ಇದರಲ್ಲಿ ಅವರು ಕೂಡ ಗಟ್ಟಿಮೇಳ ಸೀರಿಯಲ್ಲು ಹೆಸರೇನಮ್ಮ ಅವ್ರು ಕೂಡ ಸುಸೈಡ್ ಮಾಡಿಕೊಂಡ್ರು. ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಹೆಣ್ಮಕ್ಳು ಇಷ್ಟೊಂದು ಇದಾಗಿ ತೀರ್ಮಾನ ತಗೊತಾರೆ ಅನ್ನೋದು ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಅಂತ ಅಂದಮೇಲೆ ಇಲ್ಲ, ಬಿಟ್ಟು ಬದುಕ್ತೀನಿ ಅನ್ನೋ ಒಂದು ಹಠ ಇರಬೇಕು, ಒಂದು ಛಲ ಇರಬೇಕು. ಆತ್ಮಹತ್ಯೆನೇ ಎಲ್ಲದಕ್ಕೂ ಕಾರಣ ಆಗಿರಲ್ಲ. ಸಾಮಾನ್ಯವಾಗಿ ಕೆಲವ್ರ ಮನೇಲಿ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಗಂಡ ಹೆಂಡತಿ ಗಂಡನ ಒಂದು ಸ್ವಲ್ಪನೂ ಯಾರ ಮುಂದೆನೂ ಬಿಟ್ಕೊಡೋದೇ ಆಗಲಿ ಅವೆಲ್ಲ ಮಾಡೋಕ್ಕೋಗಲ್ಲ. ಕೆಲವ್ರ ಮನೇಲಿ ಅದು ವಿರುದ್ಧವಾಗಿ ನಡೀತಾ ಇರುತ್ತೆ. ಇವಾಗ ಒಂದು 10 ಜನ ಕೂತಿರ್ತಾರೆ ಅಂತ ಅಂದ್ಕೊಂಡಾಗ ಗಂಡ ಬಂದು ಇವಳು ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಕೆಲಸ ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ ಅಂದಾಗ ಅವಳಿಗದು ಒಂಥರ ಬೇಜಾರಾಗ್ಬಿಡುತ್ತೆ. ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಹೆಂಡ್ತಿನ ನೀವು ಒಳಗಡೆ 10 ಜನದ ನೀವು ಮುದ್ದು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬಂದವರು 10 ಜನ ಮುಂದೆ ಮಾತ್ರ ಹೀಯಾಳಿಸಿ ಮಾತಾಡೋದಕ್ಕೆ ಹೋದರೆ ಅದು ತುಂಬ ಕಷ್ಟ ಆಗುತ್ತೆ. ಪಾಪ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಕೆಲವ್ರು ಇರ್ತಾರೆ, ಅವರು ಕುಡ್ದು ಬಂದು ಹೊಡಿಯೋದು, ಟಾರ್ಚರ್ ಕೊಡೋದು, ದುಡಿಯಲ್ಲ ಮನೆಯಲ್ಲಿ, ಲೇಜಿನೆಸ್ಸು. ಅವ್ರ ಕೈಲಿ ಯಾರ್ದೋ ಮಾಡಿಟ್ಟಿರೋ ಆಸ್ತಿನ ನಾವು ಕಳೆದ್ರೆ ಸಾಕಪ್ಪ, ಇದನ್ನು ಕೂಡಿಟ್ಟಿರೋ ಆಸ್ತಿಲಿ ನಾವು ದುಡ್ಕೊತಿನೋ ಅವಶ್ಯಕತೆನೇ ಏನಿಲ್ಲ, ಈ ಥರ ಎಲ್ಲ ಲೇಜಿನೆಸ್ ಇರುತ್ತೆ. ಅಂಥವ್ರಿಗೂ ಕೂಡ ಮನೇಲಿ ಹೆಣ್ಮಕ್ಳಾದವ್ರಿಗೆ ಗಂಡ ಕೆಲ್ಸಕ್ಕೆ ಹೋಗಬೇಕು, ಕೆಲಸದಿಂದ ಬರೋ ಟೈಮ್ಗೆ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡಬೇಕು, ಅಷ್ಟೇ ಕಾಳಜಿ ತೋರಿಸ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಲ್ಲೂ ಅದು ಕಾಮನ್ ಆಗಿರುತ್ತೆ. ನೀವು ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತೀರೋ, ಹೆಣ್ಮಕ್ಳಿಗೆ ನಿಜವಾಗ್ಲೂ ಅಷ್ಟೇ ಗೌರವ ಕೊಡ್ತಿರೋ, ಅಷ್ಟೇ ಒಂದು ಅವರು ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರೀತಿನ ಇಡ್ತಾರೆ. ನಿಮ್ಮನ್ನು ನಂಬಿ ಅವರು ಕೂಡ ಎಲ್ಲಿಗಾದ್ರೂ ಕೆಲಸಕ್ಕಾಗಿರ್ಬೋದು, ಮನೆಯಿಂದ ಹೊರಗಡೆ ಕಳ್ಸೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ. ಬಟ್ ಇದರಲ್ಲಿ ಹೆಣ್ಮಕ್ಳದ್ದು ತಪ್ಪೈತೆ, ಗಂಡ್ಮಕ್ಳದ್ದು ತಪ್ಪೈತೆ ಅಂತ ಹೇಳೋಕ್ಕಾಗಲ್ಲ. ಮೆಂಟಾಲಿಟಿ ಮೇಲೆ ಡಿಪೆಂಡ್ ಮಾಡಿಕೊಂಡು ಮದುವೆನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಯಾರೋ ಹೇಳ್ತಾರೆ, ಯಾರೋ ಹುಡುಗ ಒಳ್ಳೆಯವನು ಇಲ್ಲ ಹುಡುಗಿ ಒಳ್ಳೆಯವಳು
ಅನ್ನೋ ಕಾರಣಕ್ಕೆ ಮದುವೆ ಮಾಡಿಕೊಂಡ್ರೆ ಯಾರು ಕೂಡ ಅದನ್ನು ಬಂದು ರೆಡಿ ಮಾಡಲ್ಲ. ಒಂದು ದಿವಸ ಹೇಳ್ತಾರೆ, 2 ದಿವಸ ಹೇಳ್ತಾರೆ, 3ನೇ ದಿವಸ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಅಂತ ಸುಮ್ಮನಾಗ್ಬಿಟ್ಟು ಯಾರೂ ಕೂಡ ಅದನ್ನು ಕೂಡ ಸರಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಲಿ ಇದಾಗ್ಬಿಡುತ್ತೆ. ಇಷ್ಟು ಅದಕ್ಕೆ ಹೇಳ್ತಾ ಇರೋದು, ಎಲ್ಲರೂ ಲೈಫ್ ಲಾಂಗು ನಮ್ಮ ಜೊತೆಗೆ ಬರ್ತಾರೆ. ನಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಫ್ಯಾಮಿಲಿನೇ ಆಗಿರ್ಬೋದು, ಎಲ್ಲರೂ ನಮ್ಮ ಜೊತೆಗೆ ಬರ್ತಾರೆ ಅಂತ ನಾವು ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾವು ಯಾರು ಏನೇ ಅಂದ್ರೂ, ಯಾರೇನೇ ಇದು ಮಾಡಿದ್ರು ನಾವು ಬದುಕಬೇಕು, ನಾವು ಬದುಕ್ತೀವಿ, ಬದುಕು ತೋರಿಸ್ತೀವಿ ಅನ್ನೋದು ಒಂದು ಹಠ ಇತ್ತು ಅಂದರೆ ಖಂಡಿತವಾಗ್ಲೂ ಏನೂ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಒಂದು ಹೋಪ್ ಇರಬೇಕು ನಮಗೆ, ಹೆಣ್ಮಕ್ಳಿಗೆ ಒಂದು ಹೋಪ್ ಇರಬೇಕು. ನಿಜವಾಗ್ಲೂ ನಾನು ದುಡ್ಕೊಂಬಂದು ನಾನು ಎಲ್ಲನೂ ನಿಭಾಯಿಸ್ಕೊತೀನಿ ಅನ್ನೋದು ಇದಕ್ಕಿರಬೇಕು. ಅಲ್ಲಿ ತನಕನೂ ನಾವು ಒಂದು 25 ಆದರೂ ಆಗಿರಬೇಕು, ಇಲ್ಲ 30 ಒಳಗಡೆ ಆಗೋವಂಥವ್ರು ಕೂಡ. ಕೆಲವ್ರು ಹೇಳ್ತಾರೆ 30 ಆದಮೇಲೆ ಮದುವೆ ಆದರೆ ಅದು ಇದು ಪ್ರಾಬ್ಲಮ್ಗಳು ಅಂತ ಹೇಳ್ತಾರೆ. ಅದಕ್ಕೊಳಗಡೆನೂ ಕೂಡ ಮದುವೆ ಆದರೆ ನೀವು ಅದನ್ನು ನಡೆಸ್ಕೊಂಡು ಹೋಗ್ತೀನಿ, ನಾನು ಸಂಸಾರನ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ಅಂತ ಅಂದರೆ ಮಾತ್ರನೇ ಮದುವೆ ಆಗಬೇಕು. ಇಲ್ಲ ಅಂತ ಅಂದರೆ ಸಣ್ಣ ಮಕ್ಕಳನ್ನೆಲ್ಲ ಮದುವೆ ಮಾಡಿಬಿಟ್ಟು ಇದು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಜೀವನ ತುಂಬ ದೊಡ್ಡದು. ನಾವು ತಂದೆ ತಾಯಿ ಜೊತೇಲಿ ಬದುಕೋದ್ಕಿಂತ ನಾವು ಅವ್ರ ಜೊತೆಲೇ ಜಾಸ್ತಿ ಟೈಮ್ನ ಕಳೆಯೋವಂಥದ್ದು ನಾವು ಅವ್ರ ಜೊತೆಲೇ. ಅಣ್ಣ ತಮ್ಮ, ಈ ಅಕ್ಕ ತಂಗಿ ಅನ್ನೋದಕ್ಕಿಂತ ಜಾಸ್ತಿ ಟೈಮು ನಾವು ಅವ್ರ ಜೊತೆಲೇ ಕಳೀತೀವಿ. ನಾವು ಎಲ್ಲನೂ ಬಿಟ್ಬಿಟ್ಟು ಬಂದಿರ್ತೀವಿ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರನ್ನೂ ಬಿಟ್ಟು ಬಂದಿರೋ ಅಂಥ ಹೆಣ್ಮಕ್ಳಿಗೆ ಇತ್ತ ಗಂಡನ ಮನೇಲೂ ಪ್ರೀತಿ ಇಲ್ಲ, ಇತ್ತ ತವ್ರ ಮನೇಲಿ ಹೋಗೋವಾಗ ಹೇಳೋ ಅಂಥ ಮಾತುಗಳು ಎಲ್ಲರ ಮನೇಲೂ ಸಾಮಾನ್ಯವಾಗಿ ಹೇಳೋ ಅಂಥದ್ದು, ಹೋಗಿದ್ದ ಮನೆಗೆ ಕೀರ್ತಿ ತಗೊಂಬ, ಒಳ್ಳೆ ಹೆಸರು ತಗೊಂಬ ಅಂತ ಎಲ್ಲರ ಮನೇಲೂ ಕಾಮನ್ ಆಗಿ ಹೇಳ್ತಾರೆ. ಇತ್ತ ಬಿಟ್ಟು ತವ್ರ ಮನೆಗೂ ಹೋಗೋಕ್ಕಾಗಲ್ಲ. ಇತ್ತ ಗಂಡ ಕೊಡೋ ಅಂಥ ಕಷ್ಟನ ಅನುಸರಣೆ ಮಾಡಿಕೊಂಡು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಿಜವಾಗ್ಲೂ ಯಾರಿಗೂ ಆ ತಾಳ್ಮೆನೇ ಇಲ್ಲ. ಕೆಲವೊಬ್ಬರು ಬಾಯಲ್ಲಿ ಸುಮಾರಷ್ಟು ಕೇಳಿದ್ದೀವಿ, ಆಗಿನ ಕಾಲದಲ್ಲೆಲ್ಲ ಹಂಗಿರ್ತಿದ್ರು, ನಾವು ಈಗಿನ ಕಾಲದವರು, ನಮ್ಮ ಕೈಯಲ್ಲೆಲ್ಲ ಅವೆಲ್ಲ ಕೇಳೋಕ್ಕಾಗಲ್ಲ ಅಂತ ಸುಮಾರಷ್ಟು ಮಾತುಗಳು ನಾವು ಕೂಡ ಕೇಳಿರ್ತೀವಿ. ನಾವೂ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿದಿರಿಗೆ, ನಮ್ಮ ತಾಯಿಗೆ ನಾನು ಕೂಡ ಇದೇ ಥರ ಡೈಲಾಗ್ ಹೊಡಿತಿದ್ದೆ. ನೀವು ಈ ಥರ ಎಲ್ಲ ಅಂದಂಗೆಲ್ಲ ನಾವು ಅನ್ಸ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂತ ಒಂದು ಸುಮಾರಷ್ಟು ಡೈಲಾಗ್ಗಳು ನಾವೂ ಸಣ್ಣ ವಯಸ್ಸಿನಲ್ಲಿ ಕಾಮನ್ ಆಗಿ ಹೇಳೇ ಇರ್ತೀವಿ. ಹಾಗಾಗಿ ಹೇಳೋ ಅಂಥದ್ದು ಸ್ವಲ್ಪ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಮಗೇನು ತಿಕ್ಲಿಡ್ದು ಈ ವಿಡಿಯೋ ಮಾಡಬೇಕು ಅಂತ ಅಲ್ಲ, ಹೆಣ್ಮಕ್ಳಿಗೆ ನಿಜವಾಗ್ಲೂ ಈಗಿನ ಇದರಲ್ಲಿ ತಾಳ್ಮೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇರೋದಕ್ಕೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರೋವಂಥದ್ದು. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿರೋದು. ನನಗೆ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಬರೀ ನಿಜವಾಗ್ಲೂ ಅಂಥ ವಿಡಿಯೋಗಳೇ ಇದಾಗ್ತಾ ಇರ್ತವೆ. ಅಷ್ಟು ಪಾಪ ಬೇಜಾರಾಗ್ತಾ ಇರುತ್ತೆ, ಹೆಣ್ಮಕ್ಳು ಯಾಕೆ ಹಿಂಗೆ ಮಾಡ್ಕೊತಾರೆ, ಹಂಗೆ ಮಾಡ್ಕೊತಾರೆ ಅಂತ. ಆದಷ್ಟು ನೋಡಿಕೊಂಡು ತಾಳ್ಮೆಯಿಂದ ನನ್ನ ಜೀವನನ ನಾನು ಸೆಟಲ್ ಮಾಡ್ಕೊಳಕ್ಕಾಗುತ್ತಾ, ನಾನು ಯಾರಿಲ್ಲ ಅಂದ್ರೂ ಕೂಡ ನನಗೆ ಜೀವನ ನಡೆಯುತ್ತಾ ಅನ್ನೋದು ಒಂದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ ಮೇಲೇ ಕೂಡ ನೀವು ಮದುವೆ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ತುಂಬ ಜಾಸ್ತಿ ಎಳೆದ್ಬಿಟ್ಟೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.